ಹಾಯ್ ಪ್ಲಸ್ ಎಲ್ಲರಿಗೂ ಸ್ವಾಗತ. ಈ ನಮ್ಮ ಬ್ಲಾಗಿಗೆ ಇದು ಕಾಕ್ಲರ್ ಇಂಪ್ಲೆಂಟ್ ಅಂದರೆ ಕಿವಿ ಆಪ್ರೇಷನ್ದು ಇದೊಂದು ಚಿಕ್ಕ ಮಾಹಿತಿ. ಎಲ್ಲರೂ ಬಿಲ್ ಕೊಡ್ತಾ ಇರೋದು ಮಗುವಿಗೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಬೇಕಂತ ಅನ್ಕೋತಾ ಇದ್ದೀನಿ. ಯಾರಾದರೂ ಇಂಥವ್ರು ಇದ್ದರೆ ಅವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಒಂದು ಅಂಧ ಮಕ್ಕಳಿಗೆ ಒಂದು ಸಪೋರ್ಟು. ಇಲ್ಲಿ ನೋಡಿರಿ, ತಲೆ ಬೋಯಿಸಿದ ತಕ್ಷಣ ನಾಚ್ತಾ ಹೇಳು. ಇದು ಹೆಂಗೆ ಜೋಶ್ ಒಳಗದಪ್ಪ ಅಂದರೆ ಫುಲ್ ಜೋಶ್ ಒಳಗದಾಳೆ. ಆಮೇಲೆ ಹೋಗ್ತಾ ಇರೋದು ನಾವು ಹಾಸ್ಪಿಟ್ಲಿಗೆ ಮೆರೇಜ್ಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ದು. ಅವ್ರ ಅಜ್ಜಿಗೆ ಹ್ಯಾಂಡ್ ಶೇಕ್ ಮಾಡಿ ಅವ್ರ ಅಜ್ಜಿ ವಿಶ್ ಮಾಡಿದರು. ವಿಶ್ ಮಾಡಿದ ತಕ್ಷಣ ಆಮೇಲೆ ಬಂದುಬಿಟ್ವಿ ಎಲ್ಲಿಗೆ, ಮಿರಜ್ಗೆ ಬಂದ ತಕ್ಷಣ ಇಲ್ಲಿ ಅವಳು ಫುಲ್ ಕಾಕ್ಲರ್ ಇಂಪ್ಲೆಂಟ್ ಬಗ್ಗೆ ಗೊತ್ತಿರಲಿಲ್ಲ. ಅವಳಿಗೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ, ಸುಮ್ಮನೆ ತೋರಿಸ್ಕೊಂಬರ್ತೀವಿ ಅಂತ ಅಂದ್ಕೊಂಡಿದ್ಲು. ಮಿರಜ್ಗೆ ಬಂದ್ವಿ, ಫುಲ್ ಜೋಶ್ ಒಳಗಿದ್ಲು. ಅವಳು ಜೋಶ್ ನೋಡಿದರೆ ಏನೂ ಆಗೋಲ್ಲ, ಆಪ್ರೇಷನ್ ಆಗುತ್ತೆ ಅಂದರೆ ಸಮಸ್ಯೆ ಏನಾಗಲ್ಲ ಅಂದ್ಕೊಂಡಿದ್ವಿ. ಆ ಥರನೇ ಆಯಿತು. ಬಂದ್ವಿ ಇಲ್ಲಿ ಹಾಸ್ಪಿಟ್ಲ್ ಹೆಸರು ಯಶಸ್ವಿ ಎಂಟ್ ಹಾಸ್ಪಿಟಲ್ ಅಂತ. ಇದು ಸುಧೀರ್ ಎಸ್ ಕದಮ್ ಸರ್ ಅವ್ರದ್ದು. ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ತುಂಬ ಅವ್ರದ್ದು ಬದಲು ಏನಪ್ಪ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲರ ಹತ್ರ. ನಾವು ಒಂದು 10-15 ಜನ ಕೇಳೇ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿರೋದು. ಒಳ್ಳೆ ಆಮೇಲೆ ಅವರು ಆದಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಸಹಾಯನೂ ಮಾಡ್ತಾರೆ. ಅಂದರೆ ಯಾವುದು ಪೇಪರ್ಸ್ ಬದಲು ಯಾವುದನ್ನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅದ್ರ ಬದಲು ಅಂತ ಅವರೇ ಒಂದು ಸ್ವಲ್ಪ ಮಾಹಿತಿನೂ ಕೊಡ್ತಾರೆ. ಯಾವ ಸ್ಕೀಮು ಏನು ಆದಷ್ಟು ಪ್ರಯತ್ನ ಮಾಡ್ತಾರೆ, ಯಾವ ಸ್ಕೀಮಲ್ಲಿ ಕುಂಡಿರುತ್ತೆ ಅನ್ನೋಂಥ. ಬಡ್ರಿಗೂ ಹೆಲ್ಪ್ ಮಾಡ್ತಾರೆ ಆದಷ್ಟು ಮಟ್ಟಿಗೆ. ಅವರ ಅಭಿಪ್ರಾಯ ಮತ್ತು ಅವರ ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು. ಬಂದ ತಕ್ಷಣ ಕೇಸ್ ಪೇಪರ್ ಆದಮೇಲೆ ಸಂಜೀವ್ ಮಾಳೆಯನ್ನು ಹಾಸ್ಪಿಟ್ಲಿಗೆ ಹೋಗಿ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳಿದ್ರು. ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ತಂದ್ವಿ. ಅದಾದ ತಕ್ಷಣ ಇದು ಕಾಕ್ಲರ್ ಈಕೋ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರಬಾರ್ದು ಅಂತ ಅದನ್ನೊಂದು ಮಾಡಿದ್ವಿ. ಅದಾದ ನಂತರ ಇದು ಸಲೈನು ಏನಿದು ಸೂಜಿ ಇದನ್ನು ಮಾಡಿದ್ಮೇಲೆ ಒಂದು ಇಂಜೆಕ್ಷನ್ ಕೊಟ್ಟರು. ಆ ಇಂಜೆಕ್ಷನ್ಗೆ ಭಯ ಬಿದ್ದುಬಿಟ್ಟು ಹೆದರ್ಕೊಂಡ್ಬಿಡ್ಲಿಕ್ಕೆ. ಆಮೇಲೆ ಮರುದಿನ ನೆಕ್ಸ್ಟ್ ಡೇ ಡ್ರೆಸ್ ಹಾಕೊಂಡ್ಬಿಟ್ಲು ಆಪ್ರೇಷನ್ದು ರೆಡಿ. ಫುಲ್ ಜೋಶ್ ಒಳಗಿದ್ಲು. ಡ್ರೆಸ್ ನೋಡಿದರೆ ಫುಲ್ ಜೋಶ್ ಒಳಗಿದ್ದವಳು. ಇಂಜೆಕ್ಷನ್ ಬರೆದು ತೋರಿಸಿದ್ಲು. ಹೊಂಟ್ವಿ ಆಪ್ರೇಷನ್ಗೆ. ಬಂದೇ ಬಿಡ್ತು ಆಗಳಿಗೆ ಟೈಮ್. ಹೋದ್ವಿ. ಏನಾಗುತ್ತೋ ಏನಿಲ್ಲೋ ಅನ್ನೋ ಭಯ. ಇಲ್ಲಿ ನೋಡಿದರೆ ಒಳಗಡೆ ಎಲ್ಲೋ ಆಪ್ರೇಷನ್ ಪೇಪರ್ಸ್ಗಳಿಗೆ ಸೈನು ಆಮೇಲೆ ಫಿಲಪ್ಪು ಮಾಡ್ತಾಯಿದ್ರು ಒಂದೊಂದಾಗಿ. ಏನು 4-5 ಏನು 10-20 ಸೈ, 4-5 ಪೇಪರ್ಸು ಇವೆಲ್ಲ ಬೇರೆ ಬೇರೆ ತನ್ನಾಗಿ ಎಲ್ಲ ಮರಾಠಿ ಒಳಗಿತ್ತು. ನಾವು ಒಂದು ಸ್ವಲ್ಪ ಬಂದಷ್ಟು ಓದಿದೆ, ಬರಲಾರ್ದಷ್ಟು ಬಿಟ್ಟೆ. ಓದ್ವಿ ಎಲ್ಲಿ ಒಳಗಡೆ ಆಪ್ರೇಷನ್ ಥಿಯೇಟ್ರಲ್ಲಿ ಹೊರಗಡೆ ಕುಳಿಸಿದ್ರು. ಎಲ್ಲ ರೆಡಿ ಮಾಡಿದ್ವಿ. ಹೇಳ ಡೈಪರ್ದು ಹಾಕಿ ನೋಡಿ ಬುಲ್ ಕೊಡ್ತಾ ಇರೋದು, ಪ್ರಜ್ಞೆ ತಪ್ತಾ ಇರೋದು, ಬುಲ್ ಕೊಡ್ತಾ ಇರೋದು. ನಿಧಾನಕ್ಕೆ ಕೊಟ್ಟು ಎಲ್ಲ ಸ್ಮೂತಾಗಿ ಮಾಡಿದರು. ಅದ ನಂತರ ಅವಳಿಗೆ ನಿದ್ರೆ ಬಂದಿದೆ ಗೊತ್ತಾಗಲಿಲ್ಲ. ಹೆಂಗೆ ಮನ್ಕೊಂಡ ಏನೋ ನೋಡಿ ಹೆಂಗೆ ಹೋಗ್ತಾಯಿದೆ. ಅವಳು ಮಲಗೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅದು ಔಷಧಿ ಹೋದ ತಕ್ಷಣ ಇಲ್ಲಿ ಮೆಡಿಸಿನ್ ಯಾವ ಮೆಡಿಷನ್ ಹತ್ತುತ್ತೆ, ಯಾವ ಸೂಜಿ ಸಿರಿಂಜು ಎಲ್ಲ ಆದ ತಕ್ಷಣ ಅವಳು ತಮ್ಮ ಆಡೋ ವಿಚಾರದೊಳಗೆ ಇದ್ದ. ಅವನು ಆಡ್ತಾಯಿದ್ದ. ನಮಗೆ ಭಯ ಆಗ್ತಾಯಿತ್ತು ಆಗ. ಈಗ ಯಾಕಂತಪ್ಪ ಅಂದರೆ ಅವಳು ಆಪ್ರೇಷನ್ ನಡೀತಾಯಿತ್ತು ಒಳಗಡೆ. ನಮಗೆ ಏನಾಗುತ್ತೋ ಅನ್ನೋ ಭಯ ಎದೆಯಲ್ಲಿ ನಡುಕ. ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ವಿ. ಆಮೇಲೆ ಕೊಟ್ಟರು ನೋಡಿ ಎಕ್ಸ್ರೇ ಮಾಡೋಕ್ಕೆ. ಆಪ್ರೇಷನ್ ಆಗಿತ್ತು. ಎಕ್ಸ್ರೇ ಹೆಂಗೆ ಫಿಟ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನೋಡೋಕ್ಕೆ ಚೆಕ್ ಮಾಡಿದರು. ಆಗಿದೆ ಅಂತಲೂ ಹೇಳಿದರು. ಅದ ನಂತರ ಅದಾದಮೇಲೆ ನಮ್ಗೆ ಕೊಟ್ಟರು. ಇವಳಿನ ಪ್ರಜ್ಞೆ ಬಂದಿರಲಿಲ್ಲ. ಈಗ ಪ್ರಜ್ಞೆನ ಬರೋ ಹಾಗೆ ಮಾಡೋಕ್ಕೋಸ್ಕರ ಆಕ್ಸಿಜನ್ನು, ವೆಂಟಿಲೇಟರ್ದು ಏನು ಹೆಬ್ಬೆರಳಿಗೆ ಹಾಕಿದರು. ಆಮೇಲೆ ಸಲೈನು ಎಲ್ಲ ಒಂದೊಂದು ಫಿಟ್ ಮಾಡ್ತಾಯಿದ್ರು. ಅವಳಿಗೆ ಪ್ರಜ್ಞೆ ಇರಲಿಲ್ಲಲ್ಲ, ಅದಕ್ಕೆ ಇದು ಏನಾಗುತ್ತೋ ಏನೋ ಅಂಥೇಳಿ. ಅವಳಿಗೆ ಕಡಿಮೆ ಅಂದರು. ಆಪ್ರೇಷನ್ 8 ಗಂಟೆಗೆ ಹೋಗಿದ್ರು. 11:30-12 ಗಂಟೆಗೆ ಕೊಟ್ಟರು. ಆಮೇಲೆ ಅವಳಿಗೆ ಎಚ್ಚರ ಬಂದಿದ್ದು ಸುಮಾರು 3 ಗಂಟೆಗಳ ನಂತರ.
ಅಂದರೆ 12 ಗಂಟೆಗೆ ಅವಳಿಗೆ ಎಚ್ಚರ ಬಂದಿತ್ತು. ಆವಾಗ ಸ್ವಲ್ಪ ಸ್ವಲ್ಪ ಕಾಲು ಕೈಯು ಸ್ವಲ್ಪ ಅಲುಗಾಡಿಸ್ತಾ ಇದ್ಲು. ಆಕ್ಸಿಜನ್ ಸ್ಟಾರ್ಟ್ ಇರೋದು, ಆಕ್ಸಿಜನ್ ಕೊಡ್ತಾಯಿದ್ವಿ. ರೆಡಿ ಹಾಗೇ ಬಿಟ್ಲು. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ.